ಸರ್ 12 ತಿಂಗಳು ಬರೀ ಕಾಡಲ್ಲೇ ಮೇಯಿಸೋದು. 12 ತಿಂಗಳು ಸರ್. ಪ್ರಾಣಿಗಳ ಸಂಘರ್ಷಣೆ ಏನಾದರೂ ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬಹುಶಃ ರಾಮನಗರದಲ್ಲಿ ನೀವು ಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ನೋಡ್ತಾ ಇರ್ತಾರೆ, ಇಲ್ಲಿ ಆನೆ ಅವಳಿ ಇದೆ, ಚಿರತೆಗಳಿದ್ದಾವೆ, ಕರಡೆಗಳಿದ್ದಾವೆ. ಬಟ್ ಈ ನಮ್ಮ ಈ ಗೋಮಂದಿರದಿಂದ ಸುಮಾರು ಒಂದು 1/4 ಕಿಲೋಮೀಟ್ರ್ ಅಲ್ಲ, ಈ ಸುತ್ತಮುತ್ತ ಆನೆಗಳು ಓಡಾಡ್ತಾನೆ ಇರ್ತವೆ. ನಮ್ಗೊಂದು ವಾರಕ್ಕೆ 15 ದಿನಕ್ಕೆ ಕಿವಿಗೆ ಬೀಳ್ತಾನೆ ಇರ್ತವೆ. ಬೆಳಗಿನ ಜಾವ ನೀನು 5 ಗಂಟೆಗೆ ಗಾಡಿ ತೊಗೊಂಬಿಟ್ಟು ಇಲ್ಲಿ ಗೋಮೂತ್ರ ಕಲೆಕ್ಟ್ ಮಾಡಕ್ಕೆ ಬರ್ತಾ ಇರ್ತೀರಾ, 5:15, 4:45, 4:15ಗೆಲ್ಲ ಆನೆಗಳು ಓಡಾಡ್ತಾ ಇದ್ದಾವೆ, ಹುಷಾರಾಗಿ ಬನ್ನಿ ಅಂತ ನಮ್ಮ ಶಿವಕುಮಾರ್ ಅಣ್ಣನು ಹೇಳ್ತಾರೆ. ಜೊತೆಗೆ ಬೇರೆ ಇಲ್ಲಿ ಅಕ್ಕಪಕ್ಕದವ್ರು ಹೇಳ್ತಾರೆ. ಸೊ ನಾವೇ 4:15 ಮನೆಗೆ ಬಿಟ್ಟರೆ 4:45 ಇಲ್ಲಿಗೆ ಬಂದು ಗೋಮೂತ್ರ ಕಲೆಕ್ಟ್ ಮಾಡಿಕೊಂಡು ಹಸುವಿನ ಒಂದು ದರ್ಶನ ಮಾಡಿಕೊಂಡು ಅವಕ್ಕೆ ನಮಸ್ಕಾರ ಮಾಡಿ ನಾವು ಹೋಗುವಂಥದ್ದು ಒಂದು ಪರಿಪಾಠ. ಸುಮಾರು ತಿಂಗಳಲ್ಲಿ ಹೆಚ್ಚು ಕಡಿಮೆ ಕನಿಷ್ಠ ಪಕ್ಷ 25 ದಿನ ಬರ್ತೇನೆ ನಾನು. ಒಂದ್ಸರಿ ಹೆಚ್ಚು ಕಡಿಮೆ ಆಗ್ಬೋದು, ಒಂದ್ಸರಿ 30 ದಿನನೂ ಬರ್ಬೋದು, ಒಂದ್ಸರಿ 20 ದಿನನೂ ಬರ್ಬೋದು, ಒಂದು 20ರಿಂದ 25 ದಿನ ಅಂತೂ ಫಿಕ್ಸ್ ಬರ್ತೇವೆ. ಸೊ ಇದು ನಮ್ಮದು ಯೋಜನೆ ಇರುವಂಥದ್ದು. ಸೊ ಇದರಿಂದ ನಾವು ಬೇರೆ ಏನಂದರೆ ಈ ಥರ ನಮ್ಗೆ ನೋಡಿ ಇಲ್ಲಿ ಒಂದು 25-30 ಹಸುಗಳಿದ್ದಾವೆ. ಕೆಲವ್ರ ಹತ್ರ 8-10 ಇರ್ತವೆ, ಕೆಲವ್ರ ಹತ್ರ 5-6 ಇರ್ತವೆ. ಸೊ ಅವರು ಕೂಡ ಆ ಹಸುಗಳನ್ನು ಸಂವರ್ಧನೆ ಮಾಡ್ಕೋಬೇಕು. ಜೊತೆಗೆ ಹಸುಗಳಿಂದ ನಾವು ಕೃಷಿ ಮಾಡಬೇಕು, ಸಾವಯವ ಕೃಷಿ ಆಗಿರ್ಬೋದು ಅಥವಾ ನಮ್ಮ ದೇಶಿ ಹಸುವಿನ ಒಂದು ಪದಾರ್ಥಗಳನ್ನು ಬಳಸಿ ಕೃಷಿ ಮಾಡುವಂಥದ್ದಾಗಬೇಕು. ಕೃಷಿ ಮಾಡಿದಾಗ ಮಾತ್ರ ನಮ್ಗೆ ಏನಾಗ್ತದೆ, ಭೂಮಿ ಮೇಲೆ ನಾವು ಬದುಕಕ್ಕೆ ಸಾಧ್ಯ ಮುಂದೆ ಫ್ಯೂಚರಲ್ಲಿ. ಇಲ್ಲ ಅಂತಂದರೆ ಇನ್ನೊಂದು 25-30 ವರ್ಷ ಆದಮೇಲೆ ನಮ್ಮ ಭೂಮಿ ಬರಡಾಗ್ತದೆ. ಯಾಕಂದರೆ ಭೂಮಿಗೆ ಈಗಾಗಲೇ ನಾವು ಸಾಕಷ್ಟು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಅವನ್ನೆಲ್ಲ ಕೊಂದ್ಬಿಟ್ಟಿದ್ದೀವಿ. ಅದರಲ್ಲಿ ಇರ್ತಕ್ಕಂಥ ಸತ್ವವನ್ನಾಗಿರ್ಬೋದು, ಅದರಲ್ಲಿರತಕ್ಕಂಥ ಜೀವಿಗಳನ್ನು, ಈ ಎರೆಹುಳು ಆ ಥರ ಬೇರೆ ಬೇರೆ ಸಾಕಷ್ಟು ರಾಸಾಯನಿಕ ಕ್ರಿಯೆಗಳು ಭೂಮಿಯಲ್ಲಿ ನಡೀತಾ ಇರ್ತವೆ. ಸೊ ಕೊಂದ್ಬಿಟ್ಟಿದ್ದೀವಿ. ಈಗ ಮತ್ತೆ ನಾವು ವಾಪಸ್ಸು ಮರಳಿ ನಮ್ಮ ಪೂರ್ವಜರು ಹೇಗೆ ಜೀವನ ಮಾಡ್ತಾಯಿದ್ರು, ಆರೋಗ್ಯಯುತವಾಗಿ ಮತ್ತು ನೆಮ್ಮದಿಯಾಗಿ ಮಾಡ್ತಾಯಿದ್ರಲ್ವ. ಸೊ ಆ ರೀತಿ ಜೀವನ ಮಾಡಬೇಕಂದ್ರೆ ಹಸು ಮತ್ತು ಸಮೃದ್ಧವಾದ ಭೂಮಿನ ನಾವು ಮುಂದಿನ ಪೀಳಿಗೆ ಕೊಟ್ಟರೆ ಮಾತ್ರ ನಮಗೆ ಅದು ಕ್ಷಮಿಸುತ್ತೆ ಅಥವಾ ನಮ್ಮನ್ನು ಚೆನ್ನಾಗಿ ಗೌರವಿಸ್ತದೆ. ಈಗಲೂ ನೋಡಿ ನಮ್ಮ ಹಳ್ಳಿ ಕಡೆ ತಾತ ಸತ್ತು 100 ವರ್ಷ ಆದರೆ ನಮ್ಮ ತಾತ ಅಂತಿರ್ತೀವಿ ನಾವೆಲ್ಲ. ಯಾಕೆ ಹೇಳಿ, ಅವ್ರು ಅಷ್ಟು ನಮ್ಗೆ ಒಳ್ಳೇದು ಕೊಟ್ಟಿದ್ದಕ್ಕೆ ಅವ್ರಿಗೆ ನಾವು ತುಂಬ ಕೆಟ್ಟದ್ದು ಏನಾದ್ರು ಕೊಟ್ಟರೆ ಬಿಡ ಅವ್ನು ಹಂಗೆ ಕೊಟ್ಟ ನಮ್ಮ ತಾತ ಅಂತೇಳಿ ನಾವು ಅಂದ್ಕೊತೀವಲ್ಲ, ಸೇಮ್ ಅದೇ ಥರನೇ ಮುಂದಿನ ಪೀಳಿಗೆ ನಮ್ಮ ಜೊತೆಗೆ ಚೆನ್ನಾಗಿ ನಮ್ಮನ್ನ ಗೌರವಿಸಬೇಕು ಅಂದರೆ ನಾವು ಈ ಭೂಮಿಗೆ ಏನು ಮನುಷ್ಯ ಬದುಕಲು ಅಥವಾ ಸಕಲ ಪ್ರಾಣಿ ಪಕ್ಷಿಗಳು ಬದುಕಲು ಏನು ಬೇಕು ಅದನ್ನು ನಾವು ಉಡುಗೊರೆ ಕೊಟ್ಟರೆ ಮುಂದಿನ ಪೀಳಿಗೆ ನಮ್ಮನ್ನು ನೆನೆಸುತ್ತೆ. ಸೊ ಉದಾಹರಣೆಗೆ ಹೇಳಬೇಕು ಅಂದರೆ ನಾವು ಒಳ್ಳೆ ಭೂಮಿ ಕೊಡಬೇಕು ಅವರಿಗೆ, ಉಳುಮೆ ಮಾಡ್ಕೊಂಡು ತಿನ್ನೋಕ್ಕೆ. ದುಡ್ಡು ತಿನ್ನೋಕ್ಕಾಗಲ್ಲ ನಾವು. ಆಮೇಲೆ ಒಳ್ಳೆಯ ಹಸುಗಳನ್ನು ನಾವು ತಳಿಗಳನ್ನು ಉಳಿಸಿ ಇದನ್ನ ಸಂವರ್ಧನೆ ಮಾಡಿಕೊಡ್ಬೇಕು ಅವ್ರ ಕೈಗೆ. ಸೊ ಅದು ಮಾಡಿಕೊಡ್ಬೇಕಂದ್ರೆ ಭಾಳ ಮುಖ್ಯವಾಗಿ ಏನಾಗಬೇಕಂದ್ರೆ ಸರ್, ಇದು ಉಳಿಬೇಕು ಅಂದರೆ ಇದರಲ್ಲಿ ಈಗೇನು ಆಧುನಿಕ ಯುಗಕ್ಕೆ ತಕ್ಕಂಗೆ ನಾವು ಪರಿವರ್ತನೆ ಆಗಬೇಕು, ರೈತರು ಕೂಡ. ಆಧುನಿಕ ಕಾಲದಲ್ಲಿ ಎಂಥ ತಂತ್ರಜ್ಞಾನ ಬಳಕೆಗೆ ಬಂದರೂ ಮತ್ತು ಎಂಥ AI ಟೆಕ್ನಾಲಜಿ ಬಂದರೂ ಕೂಡ ಅದರಿಂದ ನಾವು ಕೃಷಿ ಮಾಡಿ ಅನ್ನ ತಿನ್ನೋಕ್ಕಾಗಲ್ಲ. ಏನಿದ್ರು ಸ್ವತಃ ನಾವು ಕಷ್ಟ ಬಿದ್ದು ಬೆವರರಿಸಿ ಭೂಮಿಯಲ್ಲಿ ದುಡಿದ್ರೇ ಒಂದು ತುತ್ತ ಅನ್ನ ತಿನ್ನೋಕ್ಕೆ ಯೋಗ್ಯ. ಸರಿ ಸರ್, ನಿಜ ನೀವು ಹೇಳ್ದಂಗೆ AI ಬಂದಮೇಲೆ ಮತ್ತೆ ವಾಪಸ್ ಹಸು ಸಂವರ್ಧನೆ ಆಗ್ತದೆ. ಸಾಕಷ್ಟು ಜನ ನಿಮ್ಗೆ ಬಹುಶಃ ಗೊತ್ತಿರುವ ಹಾಗೆ ಕಳ್ಕೊಂತಾರೆ. ಸೊ ಕೆಲಸ ಕಳ್ಕೊಂಡಾದ್ಮೇಲೆ ಮತ್ತೆ ಅವ್ರು ಭೂಮಿಗೆ ಬರಬೇಕು, ಕೃಷಿ ಮಾಡಬೇಕು. ಸುಮಾರು ವಿದ್ಯಾವಂತರಿಗೆ ಆ ಮನಸ್ಸಿದೆ ಇವತ್ತು. ಯಾಕಂದರೆ ನಾವು ಗಮನಿಸಿದಾಗೆ ನಾವು ಕೂಡ ಒಂದು MNC ಒಳಗಡೆ ಕೆಲಸ ಮಾಡಿರೋದ್ರಿಂದ ಮತ್ತು ಬೇರೆ ಬೇರೆ ನಮ್ಮ ಸ್ನೇಹಿತರುಗಳು ಇರೋದ್ರಿಂದ, ಇಲ್ಲ ನಮಗೆ ನೆಮ್ಮದಿನೇ ಇಲ್ಲ, ದುಡ್ಡಿದೆ ನಮ್ಮ ಹತ್ರ ಅಂತ ಹೇಳ್ತಾರೆ ಈ ಸಾಫ್ಟ್ವೇರ್ ಫೀಲ್ಡಲ್ಲಿ ಇರೋರೆಲ್ಲ. ಅವರು ಕೂಡ ಸುಮಾರು ಜನ ಈ ಕೃಷಿ ಕಡೆಗೆ ವಾಲ್ತಾ ಇದ್ದಾರೆ. ಅಂದರೆ ಈಗ ವೀಕೆಂಡ್ ಕೃಷಿ ಅಂತ ಮಾಡ್ತಾ ಇದ್ದಾರೆ, ಮುಂದೆ ಅವ್ರು ಫುಲ್ ಟರ್ಮ್ ಕೃಷಿ ಆಗುತ್ತೆ. ಸೊ ಹಾಗೆ ಸರ್, ಇದು ಕೃಷಿ ಅನ್ನೋದು ಮುಂದೆ ಒಂದು ಕಾಲಕ್ಕೆ ತುಂಬ ಅದ್ಭುತವಾಗಿ ನಮ್ಮ ದೇಶದಲ್ಲಿ ಮತ್ತೆ ಮೊದಲಿನ ಥರ ಆಗ್ತದೆ ಅನ್ನೋದು ನಮ್ಮದು ಬಲವಾದ ನಂಬಿಕೆ. ಮತ್ತು ನಾವೇನು ವಿಚಾರ ಮಾಡ್ತೀವಲ್ಲ ಅದಾಗುತ್ತೆ. ಯಾಕಂದರೆ ನಮ್ಮ ದೇಶದಲ್ಲಿ ಯಾವಾಗ ಪ್ರಕೃತಿಯಲ್ಲಿ ಅಸಮತೋಲನಗಳಾಗಿದ್ದಾವೋ ಅದನ್ನೆಲ್ಲ ಸರಿ ಮಾಡೋಕ್ಕೆ ಮಹನೀಯರುಗಳು, ಪಂಡಿತರು, ಋಷಿಗಳೆಲ್ಲ ಹುಟ್ಟಿದ್ದಾರೆ, ದೇಶವನ್ನು ಮುನ್ನಡೆಸಿದ್ದಾರೆ. ಸೊ ಈಗಲೂ ಅಷ್ಟೇನೆ ಈಗೆಲ್ಲ ಆರೋಗ್ಯ ಸಮಸ್ಯೆ ಅತಿ ವೇಗವಾಗಿ ನಿಮ್ಗೆ ಗೊತ್ತಿರಬೇಕು. ಇವತ್ತು ಹಾರ್ಟ್ ಅಟ್ಯಾಕ್ಗಳಾಗ್ತಾ ಇದ್ದಾವೆ ಅತಿ ವೇಗವಾಗಿ. ಇವತ್ತು ನಮಗೆ ಸಕ್ಕರೆ ಕಾಯಿಲೆ ಬೆಳೀತಾ ಇದೆ, BP, ಮತ್ತು ಹೆಣ್ಮಕ್ಳಿಗೆ ಮುಟ್ಟಿನ ಸಮಸ್ಯೆಗಳು, ಆಮೇಲೆ ಮಕ್ಕಳಾಗದಿರ್ತಕ್ಕಂಥ ಸಮಸ್ಯೆಗಳು, ಇವೆಲ್ಲ ಯಾಕೆ ಬರ್ತಾ ಇದ್ದೇವೆ ಅಂತಂದರೆ ನಮ್ಮ ಈ ಒಂದು ಗೋ ಸಂಪತ್ತು ಮತ್ತು ನಮ್ಮ ಭೂಮಿ ಹಾಳಾಗಿರೋದಕ್ಕೆ. ಸೊ ಇದು ಚೆನ್ನಾಗಾಗಬೇಕು ಅಂದರೆ ಸರ್, ಗೋ ಸಂಪತ್ತು ಅಂದರೆ ನಿಮಗೆ ಕ್ಷೀರಂ ಸರ್ವ ಔಷಧಿ ಸಾರಂ ಅನ್ನುವಂಥ ಒಂದು ಪದ ಬಳಸಿದ್ದೆ ನಿಮಗೆ. ಬೇರೆ ಮರೆಲ್ಲ ತುಪ್ಪ ಮತ್ತು ಹಸುವಿನ ತುಪ್ಪ ಮತ್ತು ನಿಮಗೆ ಹಸುವಿನ ಹಾಲು ಇವೆರಡನ್ನೂ ಮಿಶ್ರಣ ಮಾಡಿ ರಾತ್ರಿ ಸ್ವಲ್ಪ ಅದಕ್ಕೆ ಒಂಚೂರು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡು ನಾವು ಕುಡಿತಾ ಬಂದರೆ ರಸಾದಿ ಸಪ್ತಧಾತುಗಳು ನಮಗೆ ಶರೀರದಲ್ಲಿ ತುಂಬ ಚೆನ್ನಾಗಿ ಬಲವಹಿತವಾಗಿರ್ತವೆ. ರಸಾದಿ ಸಪ್ತಧಾತುಗಳು ಅಂತಂದರೆ ರಸ, ರಕ್ತ, ಮಾಂಸ, ಮೇದ್ಯ, ಮೂಳೆ, ಮಜ್ಜೆ, ಶುಕ್ರ ಇವಿಷ್ಟು ಚೆನ್ನಾಗಿದ್ಬಿಟ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ. ಸೊ ಇವನ್ನೆಲ್ಲ ಸಮತೋಲನದಲ್ಲಿಡೋಕ್ಕೆ ಅದ್ಭುತ ಔಷಧಿ ಅಂತಂದರೆ ಯಾವುದಂದರೆ ಕ್ಷೀರಾಗರ್ತಾಭ್ಯಾಸ, ಅಂದರೆ ಹಾಲು ಮತ್ತು ತುಪ್ಪ ಕುಡಿಯುವಂಥದ್ದು. ಅದಕ್ಕೆ ಈ ನಾಟಿ ಹಸುಗಳಲ್ಲಿ ಇಷ್ಟು ಅದ್ಭುತವಾದಂಥ ಶಕ್ತಿ ಇದೆ ಸ್ನೇಹಿತರೆ. ಸೊ ನಾವು ಈ ಮಾಡ್ತಕ್ಕಂಥ ಒಂದು ಸೇವಾ ಕಾರ್ಯಕ್ಕೆ ತಮ್ಮದೆಲ್ಲ ಸಪೋರ್ಟ್ ಬೇಕಾಗಿದೆ ನಮಗೆ. ಯಾಕಂದರೆ ಮುಂದೆ ಶೆಡ್ ಮಾಡಿಸ್ಬೇಕು, ಮತ್ತು ಇದು ಪ್ರೊಡಕ್ಷನ್ನು ಹಸುಗಳು ಮತ್ತು ಅಲ್ಲಿ ಯಾರು ನಮ್ಮ ಹತ್ರ ಒಂದು ಗೋಯೋತ್ಪನ್ನಗಳನ್ನು ಖರೀದಿ ಮಾಡೋಕ್ಕೆ ಬರೋಕ್ಕೆ ಒಂದು ಸಪ್ರೇಟ್ ಜಾಗ ಮಾಡಿ ನಾವು ಅದನ್ನು ಅಲ್ಲೊಂದು
ಪ್ಲಾಟ್ಫಾರ್ಮ್ ಮಾಡುವಂಥ ಒಂದು ವಿಚಾರ ಇದೆ. ಇದು ಈ ಸದ್ಯಕ್ಕೆ ನಾವು ಮಾಡುವಂಥದ್ದು. ನೆಕ್ಸ್ಟು ಅದು ಎಲ್ಲ ಹಸುಗಳು ಮತ್ತು ಗೋವ್ಯೋತ್ಪನ್ನಗಳು ಮಾಡೋದು ಮತ್ತು ಮಾರಾಟ ಮಾಡೋದು, ಅವನ್ನ ಯಾರು ಬಂದರೆ ನಾವು ಚಿಕಿತ್ಸೆ ಕೊಡುವಂಥದ್ದು, ಉಪಚಾರ ಮಾಡುವಂಥದ್ದು ಔಷಧಿ ರೂಪದಲ್ಲಿ. ಸೊ ಅದನ್ನೆಲ್ಲ ಒಂದೇ ಜಾಗದಲ್ಲಿ ಮಾಡೋ ವಿಚಾರದಿಂದ ಸ್ನೇಹಿತರೆ, ಈ ಒಂದು ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ನೀವು ಶೇರ್ ಮಾಡಿ. ಮತ್ತು ನಿಮಗೆ ಯಾವುದಾದ್ರೂ ಕಾಯಿಲೆಗಳಿದ್ದರೆ, ಅಂದರೆ ನಾವು ಕೆಲವು ಚಿಕಿತ್ಸೆ ಮಾಡ್ತೇವೆ. ಈ ಪ್ರಕೃತಿ ನಾನು ಹೇಳಿದ್ನಲ್ವ, ಇಲ್ಲಿ ಸುಮಾರು 1000 ಎಕರೆ ಕಾಡಿದೆ ನಮ್ಮ ಈ ಒಂದು ರಾಮನಗರ ಸುತ್ತಮುತ್ತ. ಕಾಡಲ್ಲಿ ಸಿಗ್ತಕ್ಕಂಥ ಉತ್ಪನ್ನಗಳು ಜೊತೆಗೆ ನಮ್ಮ ಗವ್ಯೋತ್ಪನ್ನಗಳು ಇವನ್ನೆಲ್ಲ ಬೆರೆಸಿ, ಅಂದರೆ ಇವನ್ನೆಲ್ಲ ಮಿಕ್ಸ್ ಮಾಡಿ, ಅದು ಇದು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕೊಡ್ತಕ್ಕಂಥ ಈ ಒಂದು ಚಿಕಿತ್ಸೆ ಅಥವಾ ಉಪಚಾರಕ್ಕೆ ತಾವೆಲ್ಲ ಹೆಚ್ಚು ಅವಲಂಬಿತರಾಗ್ರಿ. ನಮ್ಮ ಹತ್ರ ಅಂತಲೇ ಅಲ್ಲ, ಎಲ್ಲಾದರೂ ನೀವು ಇಂಥ ಒಂದು ದೇಶೀಯವಾಗಿ ಯಾರ್ಯಾರು ಕೆಲಸ ಮಾಡ್ತಾ ಇರ್ತಾರಲ್ಲ ಅವ್ರಿಗೆಲ್ಲ ನೀವು ಸಹಾಯ ರೂಪದಲ್ಲಿ ಅಥವಾ ಒಂದು ಒಳ್ಳೆಯ ಕೆಲಸಕ್ಕೆ ಒಂದು ಬೆಂಬಲವಾಗಿ ನೀವು ಇದನ್ನ ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಇದು ಬಂದು ನಮಗೆ ಸುಮಾರು ಒಂದು 25ರಿಂದ 30 ಇದ್ದಾವೆ ಕರುಗಳೆಲ್ಲ ಸೇರಿ ನೋಡ್ತಾ ಇದ್ದೀರಾ ನೀವು. ಸೊ ಈ ಒಂದು ಹಸುಗಳ ಸೇವೆಗೆ ಮತ್ತು ನಮ್ಮ ಒಂದು ಈ ಚಿಕಿತ್ಸೆಗೆ ನೀವೆಲ್ಲ ಬೆಂಬಲವಾಗಿ ನಿಲ್ಲಿ ಅಂತ ಕೇಳ್ತಾ, ಈ ಒಂದು ವಿಚಾರವನ್ನು ನಾವು ಮುಂದೆ ಈ ಗೋಮೂತ್ರ ಡಿಸ್ಟಿಲೇಷನ್ ಮಾಡೋದು, ಅರ್ಕ ಅಂತ ಹೇಳ್ತೀವಲ್ಲ, ಅದನ್ನು ಮಾಡ್ತೇವೆ. ಸೊ ಸಗಣಿಯಲ್ಲಿ ಬೇಕಾದಂಥ ಕೆಲವು ಉತ್ಪನ್ನಗಳನ್ನು ಮಾಡ್ತೇವೆ. ಆಮೇಲೆ ಅದೇ ಗೋಮೂತ್ರ ಅರ್ಕಕ್ಕೆ ಕೆಲವು ವಿವಿಧ ಕಾಯಿಲೆಗಳಿಗೆ, ಉದಾಹರಣೆಗೆ ನಿಮಗೆ ಕಿಡ್ನಿ ಫೇಲ್ಯೂರ್ ಆದರೆ ಕಿಡ್ನಿಗೆ ಬೇಕಾದಂಥ ಗಿಡಮೂಲಿಕೆಗಳನ್ನ ಹಾಕಿ ಮಾಡುವಂಥದ್ದು, ಸಕ್ಕರೆ ಕಾಯಿಲೆ ಇದ್ದರೆ ಸಕ್ಕರೆ ಕಾಯಿಲೆಗೆ ಬೇಕಾದಂಥ ಗಿಡಮೂಲಿಕೆಗಳನ್ನ ಮಾಡೋದು. ಆಮೇಲೆ ಏನಾದ್ರು ನಿಮಗೆ ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ ಇದ್ದರೆ ಹೊಟ್ಟೆ ರಿಲೇಟೆಡ್ ಪ್ರಾಬ್ಲಮ್ಮು, ಆಮೇಲೆ ಮಂಡಿ ನೋವು ಪ್ರಾಬ್ಲಮ್ ಇದ್ದರೆ ಮಂಡಿ ನೋವು ಪ್ರಾಬ್ಲಮ್ಮು, ಈ ಥರದ್ದು ಬೇರೆ ಬೇರೆ ಗಿಡಮೂಲಿಕೆಗಳನ್ನು ಇದರಲ್ಲಿ ನಾವು ಸಂಯೋಜಿಸಿ ನಾವು ಅರ್ಕ ಮಾಡಿಕೊಡೋದ್ರಿಂದ ಏನಾಗ್ತದೆ ಅಂದರೆ ಆ ಗಿಡಮೂಲಿಕೆ ಮತ್ತು ಈ ಗೋಮೂತ್ರ ಮತ್ತು ಈ ನಾವು ಹೇಳ್ತಕ್ಕಂಥ ಕೆಲವು ಅಡುಗೆ ಮನೆ ಮದ್ದುಗಳು ಮತ್ತು ಪ್ರಕೃತಿ ಹಿತ್ತಲು ಮದ್ದುಗಳನ್ನು ನಾವು ಸಲಹೆ ರೂಪದಲ್ಲಿ ಕೊಟ್ಟಾಗ ಏನಾಗ್ತದೆ, ಈ 100ಕ್ಕೆ ಸುಮಾರು 90ರಷ್ಟು ಕಾಯಿಲೆಗಳನ್ನು ನಾವು ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಪರಿಸರದಲ್ಲೇ ನಾವು ಗುಣ ಮಾಡ್ಕೋಬೋದು ಸ್ನೇಹಿತರೆ. ಇದು ನಮ್ಮ ಸ್ವಂತ ಅನುಭವ. ಸೊ ಇದನ್ನು ನಾವು ಸಾಕಷ್ಟು ಜನ ಹಳೆ ಕಾಲದಿಂದ ಗಮನಿಸಿರುವಂಥದ್ದು. ಹೀಗಾಗಿ ನಾವು ಏನಂದರೆ ಲಕ್ಷ ಕೊಟ್ಟು ಬೇರೆ ಬೇರೆ ಸಣ್ಣ ಸಣ್ಣ ಕಾಯಿಲೆಗಳಿಗೂ ಕೂಡ ನಾವು ವೆಚ್ಚ ಮಾಡೋದನ್ನ ನಿಲ್ಲಿಸಬೇಕು. ಅಂದರೆ ಇಂಥ ಒಂದು ನಮ್ಮ ಪರಿಸರ ಮತ್ತು ನಮ್ಮ ಹಿರಿಯರು ನಮಗೆ ಕೊಟ್ಟಿರ್ತಕ್ಕಂಥ ಜ್ಞಾನದಲ್ಲೇ ನಾವು ಗುಣಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಈ ನೆಕ್ಸ್ಟ್ ನಾವು ಅರ್ಕ ಹೇಗೆ ಮಾಡ್ತೇವೆ, ಮತ್ತು ನಾವು ತಲೆ ಕೂದಲಿಗೆ ಎಣ್ಣೆ ಮಾಡ್ತೇವೆ, ಆಮೇಲೆ ಮಂಡಿ ನೋವಿಗೆ ಎಣ್ಣೆ ಮಾಡ್ತೇವೆ, ಆಮೇಲೆ ಕೆಲವು ಉತ್ಪನ್ನಗಳನ್ನು ತಯಾರು ಮಾಡ್ತೇವೆ ನಾವು ಮನೆಯಲ್ಲಿ ಕಾಡಲ್ಲಿ ಸಿಗ್ತಕ್ಕಂಥ ಮೂಲಿಕೆಗಳನ್ನು ಬಳಸ್ಕೊಂಡು. ಅವನ್ನೆಲ್ಲ ಮನೆ ಮುಂದೆ ಒಂದು 2 ಹಸು ಸಾಕಿ ಸ್ವಾವಲಂಬಿ ಜೀವನ ನಡೆಸ್ಬೇಕಂತ ಅನ್ಕೊಂಡವ್ರಿಗೆ ಇಲ್ಲಿ ಬಂದವ್ರಿಗೆ ನೀವು ಯಾವ ರೀತಿ ಸಜೆಷನ್ ಕೊಡ್ತೀವಿ? ಸರ್ ಅದನ್ನೇ ಹೇಳಿದ್ನಲ್ಲ ತಮಗೆ, ಅದ್ಭುತವಾಗಿ ಹಸು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳುತ್ತೆ ಸರ್. ಅದನ್ನ ನಾವು ತಾಯಿ ಅಂತ ಹೇಳಿದ್ವಿ. ತಾಯಿ ಯಾವತ್ತವರು ಮಕ್ಕಳು ಕೈ ಬಿಡುವಂಥದ್ದು ಇಲ್ಲ. ತಾಯಿ ಯಾವತ್ತೂ ತಾಯಿನೇ. ಸಪ್ತಮಾತೆಯರಲ್ಲಿ ಗೋಮಾತೆಯನ್ನು ಒಬ್ರು ಅಂತ ಹೇಳಿದ್ನಲ್ವ, ತಾಯಿ ಯಾವತ್ತೂ ಕೈ ಬಿಡೋದಿಲ್ಲ. ಸೊ ನಾವು ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಒಂದು ಭಾಗ. ಎರಡನೇ ಭಾಗ ಸಣ್ಣ ಪುಟ್ಟ ಸಲಹೆಗಳನ್ನು ತೊಗೊಂಡು ನಾವು ಶುರು ಮಾಡಬೇಕು. ಮೊದಲು ನಾವು ನೀರಿಗೆ ಜಿಗಿದು ಬಿಡಬೇಕು. ನೀರಿಗೆ ಜಿಗಿದಾಗ ಭಗವಂತ ಅವನು ಕೈ ಹಿಡಿದಿರ್ತಾನೆ. ಆಯುಷ್ಯ ಮುಗಿದ್ರೆ ಯಾರು ಏನೂ ಮಾಡೋಕ್ಕಾಗಲ್ಲ, ಭಗವಂತ ಎತ್ತಾನೆ. ಅಂದರೆ ನಾವು ಈಜು ಬರದೇ ನೀರು ಮುಗಿಯೋದಂತಲ್ಲ, ನಿಧಾನಕ್ಕೆ ಅದು ಕಡಿಮೆ ನೀರಲ್ಲಿ ಈಜು ಕಲ್ತು ಹೇಗೆ ನಾವು ದೊಡ್ಡ ಪ್ರಮಾಣದಲ್ಲಿ ನೀರಲ್ಲೂ ಕೂಡ ಈಜ್ತೀವಲ್ವ, ಅದೇ ಥರನೇ ಒಂದು 2-3ರಿಂದ ನಾವು ಪ್ರಾರಂಭ ಮಾಡಿ ಅದರಲ್ಲಿ ಕೆಲವು ಗವ್ಯೋತ್ಪನ್ನಗಳನ್ನು ಮಾಡುವಂಥದ್ದು, ಮತ್ತು ಕೆಲವು ಗೊತ್ತಿರೋರ ಹತ್ರ ಸಲಹೆಗಳನ್ನು ತಗೊಂಡು ನಾವು ಸಲಹೆಗಳನ್ನು ಕೂಡ ಫ್ರೀಯಾಗಿ ಕೊಟ್ಟಿದ್ದೀನಿ. ನಾನು ಎಷ್ಟೋ ಜನಕ್ಕೆ ಈ ಕೋರ್ಸ್ ಕಲಿಯೋಕ್ಕೆ ಇನ್ಸ್ಪೈರು ಆಗಿದ್ದೀನಿ. ಜೊತೆಗೆ ನಾನು ಇಂಥಲ್ಲಿ ಹೋಗಿ ಕಲೀರಿ, ಹಿಂಗೆ ಮಾಡಿರಿ ಅಂತ ಹೇಳಿದ್ದೀನಿ. ಸೊ ನಾನೇ ಕಲಿಸ್ಬೇಕು ಅಂದರೆ ಅದೇ ಹೇಳಿದ್ನಲ್ವ, ಗವ್ಯೋತ್ಪನ್ನಗಳದ್ದೊಂದು ತಯಾರಿಕಾ ಘಟಕ ಮತ್ತು ಗೋವುಗಳನ್ನು ಕಟ್ಟೋಕ್ಕೆ, ಮತ್ತು ಯಾರು ಬಂದರೆ ಇರೋಕ್ಕೆ ಒಂದು 4-5 ದಿನ ಇದ್ದು ಅವರು ನಮ್ಮ ತರಬೇತಿ ಪಡ್ಕೊಂಡು ಮಾಡೋಕ್ಕೆ ಒಂದೇ ಪ್ಲಾಟ್ಫಾರ್ಮಲ್ಲಿ ರೆಡಿ ಮಾಡ್ತಾ ಇದ್ದೀವಿ. ಈಗ ನಮಗೆ ಜಾಗದ ಅವಸ್ಥೆ ಇದೆ, ನಾವು ಇರೋ ಕಡೆ ನಾನು ರೆಫರ್ ಮಾಡ್ತಾ ಇದ್ದೀನಿ. ನಮ್ಮ ಘಾಟಿ ಸುಬ್ರಹ್ಮಣ್ಯದಲ್ಲಿ ಜೀವನ್ ಕುಮಾರ್ ಜಿ ಅಂತಿದ್ದಾರೆ. ನಾನು ಸುಮಾರು ಒಂದು 4-5 ಜನ ಅವ್ರ ಹತ್ರನೇ ಕಳಿಸಿದ್ದೀರಿ. ಕೆಲವರು ಕೋರ್ಸ್ ತಗೊಂಡಿದ್ದಾರೆ, ಕೆಲವರು ಇನ್ನೂ ಟೈಮ್ ತಗೊಂಡಿದ್ದಾರೆ, ಅದು ಬೇರೆ ವಿಚಾರ. ಬಟ್ ನಮ್ಮ ಕಡೆಯಿಂದ ನಾವು ಯಾರು ಕೇಳಿದ್ರು ಕೂಡ ಇಂಥಲ್ಲಿ ವ್ಯವಸ್ಥೆ ಇದೆ ಅಂತ ಹೇಳ್ತೇನೆ ನಾನು.